ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ MJC ಸ್ಕೂಲ್ ಹಬ್ ಯೂಟ್ಯೂಬ್ ಚಾನೆಲ್. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರು ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಪೂರ್ತಿ ಕೊನೆವರೆಗೂ ನೋಡಿ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು TET, GPSTR, HSTR, PSTR ಇವುಗಳ ನೋಟಿಫಿಕೇಷನ್ ಯಾವಾಗ ಅನ್ನೋದರ ಕುರಿತು ಒಂದು ಚರ್ಚೆಯನ್ನು ಮಾಡೋಣ. ಯಾವಾಗ ಆಗುತ್ತೆ, ಆಮೇಲೆ ಇನ್ನೊಂದು ಪಾಯಿಂಟ್ ಏನಪ್ಪ ಅಂತಂದರೆ, ಇವಾಗ TET, GPSTR, PSTR, HSTR ಇವುಗಳಲ್ಲಿ ಫಸ್ಟ್ ಯಾವುದು ಕಾಲ್ಫಾರ್ಮ್ ಆಗುತ್ತೆ ಅನ್ನೋದ್ರ ಬಗ್ಗೆ, ಅಂದರೆ ಫಸ್ಟ್ TET ಆಗುತ್ತಾ ಅಥವಾ GPSTR ಅಥವಾ HSTR ಅಥವಾ PSTR ಕಾಲ್ಫಾರ್ಮ್ ಆಗುತ್ತಾ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ. ಆಮೇಲೆ C&R ರೂಲ್ ಅಥವಾ ವೃಂದ ಮತ್ತು ನೇಮಕಾತಿ ನಿಯಮಗಳಲ್ಲಿ ತಿದ್ದುಪಡಿ ಆಗುತ್ತಾ, ಏನೆಲ್ಲ ತಿದ್ದುಪಡಿ ಆಗುವಂತಹ ಸಾಧ್ಯತೆಗಳಿವೆ ಅನ್ನೋದನ್ನು ನಾವು ಈ ಒಂದು ವಿಡಿಯೋದಲ್ಲಿ ಇನ್ ಡೀಟೇಲಾಗಿ ನೋಡ್ತಾ ಹೋಗೋಣ. ಸೊ ಈಗ ಇರುವಂಥ ಒಂದು ಮಾಹಿತಿಯ ಪ್ರಕಾರ ಅಂದರೆ 19 ಜುಲೈ 2025 ಈಗ TETಯನ್ನು ಕಾಲ್ ಆಗಬೇಕು ಅಥವಾ ಅಂಥೇಳಿ ಕೆಲವೊಂದಿಷ್ಟು ಜನ ಸಂಘಟನೆಯವರು ಸೇರಿ ಏನು ಮಾಡಿದ್ದಾರೆ, ಮನವಿಯನ್ನು ಕೊಟ್ಟಿದ್ದಾರೆ. ಸೊ ಹಾಗಾಗಿ ಏನಾಗುತ್ತೆ ಅಂತಂದ್ರೆ TET ಕಾಲ್ಫಾರ್ಮ್ ಹೋಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾಕಂತಂದ್ರೆ ಈಗ ಒಂದೂವರೆ ವರ್ಷ ಟೈಮ್ ಆಯಿತು, ಯಾವುದೇ ರೀತಿಯಾದ ಕರ್ನಾಟಕ TET ಕಾಲ್ಫಾರ್ಮ್ ಆಗಿಲ್ಲ. ಅದಕ್ಕೆ ರೀಸನ್ ಏನಪ್ಪ ಅಂತಂದರೆ ಒಳ ಮೀಸಲಾತಿ ವರದಿ ಇನ್ನೂ ಬಂದಿಲ್ಲ ಅನ್ನುವಂಥದ್ದು. ಈ ಒಳ ಮೀಸಲಾತಿಗೋಸ್ಕರ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಯಾವುದೇ ಕಾಲ್ಫಾರ್ಮ್ ಆಗ್ತಾ ಇರಲಿಲ್ಲ. ಸೊ ಇವಾಗ ಏನಾಗಿದೆ, ಆ ಒಂದು ಪ್ರೊಸೆಸ್ಸೇ ಕಂಪ್ಲೀಟ್ ಆಗಿದೆ ಅಂತ ಹೇಳ್ತಿದ್ದಾರೆ. ಸೊ ಇನ್ನು ಏನಾಗತ್ತಂದರೆ ಇನ್ನು 2 or 3 ಮಂತ್ಸಲ್ಲಿ TET, GPSTR, HSTR ಇವುಗಳಲ್ಲಿ ಕಾಲ್ಫಾರ್ಮ್ ಆಗುತ್ತೆ. ಯಾವುದು ಫಸ್ಟ್ ಆಗುತ್ತೆ, ಫಸ್ಟ್ TET ಆಗುತ್ತಾ, PSTR ಆಗುತ್ತಾ, GPSTR ಆಗುತ್ತಾ ಅನ್ನುವಂಥದ್ದು. ಸೊ ಇವಾಗಿರುವಂಥ ಒಂದು ಇನ್ಫಾರ್ಮೇಷನ್ ಪ್ರಕಾರ ಫಸ್ಟ್ TET ಕಾಲ್ಫಾರ್ಮ್ ಆಗುತ್ತೆ. ಯಾಕಪ್ಪ ಅಂತಂದರೆ TET ಕಾಲ್ಫಾರ್ಮ್ ಮಾಡಿದ ಮೇಲೆ ಏನಾಗುತ್ತೆ, ಬಹಳಷ್ಟು ಜನರು TETಯನ್ನು ಕ್ವಾಲಿಫೈ ಆಗಿ ನೆಕ್ಸ್ಟ್ GPSTR ಅಥವಾ HSTRಗೆ ಭಾಳಷ್ಟು ಜನ ಏನಾಗ್ತಾರೆ, ಅಭ್ಯರ್ಥಿಗಳು ಆಯ್ಕೆ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಫಸ್ಟ್ ಏನು ಮಾಡ್ತಾರಂದ್ರೆ TET ಕಾಲ್ಫಾರ್ಮ್ ಮಾಡುವಂಥ ಚಾನ್ಸಸ್ ಬಹಳಷ್ಟು ಅದ. ನೆಕ್ಸ್ಟ್ ಆ ಒಂದು ಹಂತದೊಳಗೆ ಏನಾಗುತ್ತೆ, ಈ TETಯನ್ನು ಕಾಲ್ಫಾರ್ಮ್ ಆಗುವ ಒಂದು ಪ್ರೊಸೆಸ್ಗೆ ಬಹಳಷ್ಟು ಜನ ಮನವಿಯನ್ನು ಕೂಡ ಕೊಡ್ತಾ ಇದ್ದಾರೆ, TET ಫಸ್ಟ್ ಕಾಲ್ಫಾರ್ಮ್ ಮಾಡಿ ಅಂಥೇಳಿ. ಸೊ TET ಕಾಲ್ಫಾರ್ಮ್ ಆಗುವಂಥ ಚಾನ್ಸಸ್ ಬಹಳಷ್ಟು ಅದ. ಸೊ ಇನ್ನೂ ಯಾರು ಸ್ಟಡಿನ ಸ್ವಲ್ಪ ಇದು ಮಾಡ್ತಾ ಇದ್ದೀರಿ, ಸ್ವಲ್ಪ ಪ್ರೊಸೆಸ್ನ ಜಾಸ್ತಿ ಮಾಡಿ ಅಂತಂದರೆ TETಗೆ ಯಾರು ಪ್ರಿಪ್ರೇಷನ್ಗಳನ್ನು ಮಾಡ್ತಾ ಇದ್ದೀರಿ, ಇನ್ನೂ ನೀವು ಹೆಚ್ಚಿನ ಸಮಯವನ್ನು ಅದಕ್ಕಾಗಿ ಉಪಯೋಗಿಸಿ ಅಂತ ಹೇಳ್ತಾ ನೆಕ್ಸ್ಟ್ ಈಗ C&R ರೂಲ್ ಬಗ್ಗೆ ಮಾತಾಡೋಣ. C&R ರೂಲ್ ಅಥವಾ ವೃಂದ ಮತ್ತು ನೇಮಕಾತಿ ನಿಯಮಗಳಲ್ಲಿ ತಿದ್ದುಪಡಿ ಆಗುತ್ತಾ ಅನ್ನುವಂಥದ್ದು. ಈಗ ಇರುವಂತಹ ಒಂದು ಇನ್ಫಾರ್ಮೇಷನ್ ಪ್ರಕಾರ 19/7/2025 ಒಂದು ಇಲಾಖೆ ಏನು ಮಾಡಿತ್ತು, ಡಿಪಾರ್ಟ್ಮೆಂಟ ಮೀಟಿಂಗನ್ನು ಕರೆದಿತ್ತು. ಏನಪ್ಪ ಅಂತಂದರೆ ವೃಂದ ಮತ್ತು ನೇಮಕಾತಿ ನಿಯಮಗಳಲ್ಲಿ ಅಂತಂದರೆ ಬಹಳ ಹಿಂದಿನ ವರ್ಷಗಳಲ್ಲಿ ಇರುವಂತಹ ಭಾಳ ವರ್ಷ ಹಿಂದಿನ ಒಂದು ಕಾಯ್ದೆ ಕಾನೂನುಗಳಿಗೆ ಅನುಗುಣವಾಗಿ ಅಥವಾ ರೂಲ್ಸ್ ನಿಯಮಗಳಿಗೆ ಅನುಗುಣವಾಗಿ ನಮ್ಮ ಏನಾಗ್ತಿವೆ, ಇವು ಪರೀಕ್ಷೆಗಳೆಲ್ಲ ನಡೀತಾ ಇವೆ. ಅಂತಂದರೆ TET, GPSTR ಆಗಿರ್ಬೋದು, HSTR ಅಥವಾ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಎಕ್ಸಾಮ್ಸ್ಗಳು ಕೂಡ ಏನಾಗ್ತಾ ಇವೆ, ಭಾಳ ಹಿಂದಿನ ವರ್ಷದ ಒಂದು ನಿಯಮಗಳನುಗುಣವಾಗಿ ರಿಕ್ರೂಟ್ಮೆಂಟ್ ನಡೀತಾ ಇದೆ. ಸೊ ಇವಾಗ ಅದಕ್ಕೆ ಏನೆಲ್ಲ ಚೇಂಜಸ್ ಆಗಬೇಕು ಅನ್ನುವಂಥದ್ರ ಬಗ್ಗೆ ಒಂದು ಮೀಟಿಂಗನ್ನು ತಗೋತಾ ಇದ್ದಾರೆ, ಇವತ್ತು ತೊಗೊಂಡಿದ್ದಾರೆ. ಸೊ ಇದರದ ಒಂದು ರಿಫ್ಲೆಕ್ಷನ್ ಏನಾಗುತ್ತೆ, ಏನೆಲ್ಲ ಚೇಂಜಸ್ ಆಗ್ಬೋದು ಅನ್ನುವಂಥದ್ದು ಇನ್ನು ನೆಕ್ಸ್ಟ್ 27ನೇ ತಾರೀಕು ಅಂತ ಅಂದಿದ್ದಾರೆ. ನೋಡೋಣ, ಈ ಒಂದು ಮಂತ್ ಎಂಡ್ ಒಳಗಡೆ ಏನಾಗತ್ತಾ ಅದರದ್ದು ಫೈನಲೈಸ್ ಆಗುತ್ತೆ, C&R ರೂಲ್ ಬಗ್ಗೆ ಏನೆಲ್ಲ ಚೇಂಜಸ್ ಆಗುತ್ತೆ ಅನ್ನುವಂಥದ್ದು. ಸಾಧ್ಯತೆಗಳು ಏನಿವೆ ಅಂತಂದ್ರೆ, ಈಗ GPSTR ಮತ್ತು HSTR ಅಥವಾ ಉಳಿದ ನೇಮಕಾತಿಗಳಲ್ಲಿ ಯಾವ ರೀತಿಯಾಗಿ ಬ್ಯಾಕ್ ಸ್ಕೋರನ್ನು ಹಿಡಿತಾ ಇದ್ದಾರೆ, ಬ್ಯಾಕಪ್ಪನ್ನು ಹಿಡಿತಾ ಇದ್ದಾರಲ್ಲ ಅಂತಂದರೆ B.Edದು ಅಥವಾ ಪದವಿಯದ್ದು ಬ್ಯಾಕ್ ಸ್ಕೋರನ್ನು ತೆಗಿರಿ ಅನ್ನುವಂಥದ್ದು ಬಹಳ ಜನರಿಂದ ಏನಾಗ್ತಿದೆ, ಕೆಲವೊಂದಿಷ್ಟು